ಸ್ವಾತಂತ್ರ್ಯ ಹೋರಾಟದಲ್ಲಿ ವಿನಾಯಕನ ಪಾತ್ರ ನಿಮಗೆಲ್ಲರಿಗೂ ಗೊತ್ತಿದೆಯಾ? ನಮ್ಮ ವಿನಾಯಕನು ಕೂಡ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದಾನು. ಹಿಂದಿನಂತೆ ಬೀದಿಗಳಲ್ಲಿ ಧಾರ್ಮಿಕ ಉತ್ಸವ ಮಾಡದೆ ಆಗಿನ ಕಾಲದಲ್ಲಿ ಮನೆಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಆದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಹಬ್ಬವು ಕ್ರಾಂತಿಯ ಒಂದು ಹಂತವಾಯಿತು. 1890ರ ದಶಕದಲ್ಲಿ ಭಾರತೀಯ ಗುಂಪಾಗಿ ಸೇರುವುದನ್ನು ಕಂಡು ಬ್ರಿಟಿಷರು ನಿರ್ಬಂಧಿಸಿದರು. ಅವರು ಭಯಪಟ್ಟು ಈ ರೀತಿಯ ಸಭೆಗಳನ್ನು ವಿದ್ರೋಹಕ್ಕೆ ದಾರಿ ಮಾಡಬಹುದು ಎಂದುಕೊಂಡಿದ್ದರು. ಅಂಥ ಗಂಭೀರ ಸಮಯದಲ್ಲಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಬಾಲ ಗಂಗಾಧರ ತಿಲಕ್ ವಿನಾಯಕನ ಹಬ್ಬವನ್ನು ಜನರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಆದರ್ಶ ಬಿತ್ತಲು ಬಳಸಿದರು. 1893ರಲ್ಲಿ ತಿಲಕರು ವಿನಾಯಕನ ವಿಗ್ರಹವನ್ನು ಚೌಕಗಳಲ್ಲಿ ಇಟ್ಟು ಜನರನ್ನು ಜಾತಿ, ಧರ್ಮ, ವರ್ಗ ಎಲ್ಲವನ್ನೂ ಮೀರಿಸಿ ಒಟ್ಟುಗೂಡಿಸಿದರು. ಇದೊಂದು ಧಾರ್ಮಿಕ ಉತ್ಸವವಾಗಿದ್ದರಿಂದ ಬ್ರಿಟಿಷರು ಇದಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ಇದಕ್ಕೆ ರಾಜಕೀಯ ಅರ್ಥ ತುಂಬಿದ್ದಿತ್ತು. ಈ ವೃಂದದಲ್ಲಿ ಜನರು ಗಣಪತಿ ಬಪ್ಪ ಮೋರೆಯ ಎಂದು ಕೂಗುತ್ತಾ ತಮ್ಮ ಒಗ್ಗಟ್ಟಿನ ದನಿಯನ್ನು ಬೀದಿಗಳಲ್ಲಿ ಹರಡಿದರು. ವಿಮರ್ಜನದ ಸಮಯದಲ್ಲಿ ಜನರು ವಿನಾಯಕನ ಹೋಳಾಟವನ್ನು ಮಾಡಿ ಹೆಜ್ಜೆ ಹೆಜ್ಜೆಗೂ ಸ್ವಾತಂತ್ರ್ಯ ಹೋರಾಟದ ಚೈತನ್ಯವನ್ನು ಎಲ್ಲೆಡೆ ಬಿತ್ತಿದರು. ಧಾರ್ಮಿಕ ಹಬ್ಬದ ಹೆಸರಿನಲ್ಲಿ ತಿಲಕರು ಭಾರತದ ಸ್ವಾತಂತ್ರ್ಯದ ಚಿಂತೆಯನ್ನು ಬೀದಿಗಳಲ್ಲಿ ನೆಲೆಸಿದರು. ಇಂತಹ ವಿನಾಯಕನ ಪಾತ್ರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹದ್ದಾಗಿದೆ. ನಮ್ಮ ಧರ್ಮ ಹಾಗೂ ಸಂಸ್ಕೃತಿಯನ್ನು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಚಾಣಾಕ್ಷತೆಯಿಂದ ಉಪಯೋಗಿಸಲಾಯಿತು. ಇದರಿಂದ ವಿನಾಯಕನು ಕೇವಲ ಭಕ್ತಿಗೆ ಮಾತ್ರ ಸೀಮಿತವಾಗದೆ ಭಾರತದ ಒಗ್ಗಟ್ಟಿನ ಸಂಕೇತವೂ ಆಗಿದ್ದಾನೆ. ಧನ್ಯವಾದಗಳು.